ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾವಂತೂ ತುಂಬ ಚೆನ್ನಾಗಿದ್ದೀವಿ. ಸೊ ಈ ದಿನ ನಾನು ಮತ್ತೊಂದು ಪೂಜೆ ವ್ಲಾಗ್ನ ಶೇರ್ ಮಾಡ್ಕೊತಾ ಇದ್ದೀನಿ ನಿಮ್ಮ ಜೊತೆ. ಅಂದರೆ ನಮ್ಮ ಅರವಿಂದ್ ಅವರು ಮಾಲೆ ಹಾಕಿದ್ರಲ್ಲ ನನ್ನ ಮಗ. ಸೊ ಅದಕ್ಕೋಸ್ಕರ ಇವತ್ತು ಕನ್ಯೆ ಪೂಜೆ ಅಂತ ಮಾಡ್ತಾ ಇದ್ದಾರೆ. ಅಂದರೆ ಅವರು ಕನ್ಯೆ ಸ್ವಾಮಿಗಳಾಗಿರೋದ್ರಿಂದ ಫಸ್ಟ್ ಟೈಮ್ ಹಾಕಿರೋದು ನನ್ನ ಮಗ ಇನ್ನು. ಅದಕ್ಕೋಸ್ಕರ ಅವ್ರು ಶಾಂತಿಗೆ ಅಂತ ಅವ್ರು ಒಳ್ಳೇದಕ್ಕೆ ಏಳಿಗೆಗೆ ಅಂತ ಹೇಳ್ಬಿಟ್ಟು ಈ ಪೂಜೆ ಮಾಡ್ತಾರಂತೆ. ಮುಂಚೆಯಿಂದನೂ ಮಾಡ್ತಾ ಇದ್ರಂತೆ ಈ ಪೂಜೆಗಳು. ಅಂದರೆ ಕನ್ಯಾಸ್ವಾಮಿ ಅವರು ಯಾರಾಗಿರ್ತಾರೋ ಅವ್ರಿಗೆ ಮಾತ್ರ ಈ ಪೂಜೆ ಮಾಡೋದು. ಸೊ ಹಂಗಾಗಿ ಇವತ್ತು ಎಲ್ಲರೂ ಒಂದು 4-5 ಜನ ಇರಬೇಕು ಈ ಕನ್ಯಾಸ್ವಾಮಿಗಳು. ಅವರಿಗೆ ಅಂತ ಹೇಳ್ಬಿಟ್ಟು ಈ ಪೂಜೆ ಮಾಡ್ತಾ ಇದ್ದಾರೆ. ಎಲ್ಲರೂ ಸ್ವಾಮಿಯರು ಒಟ್ಟಿಗೆ ಸೇರಿಬಿಟ್ಟು ಈ ಪೂಜೆನ ಮಾಡೋದು. ನೋಡ್ರಿ, ಪೂಜೆಗೆ ಬೇಕಾಗಿರೋಂಥ ಐಟಮ್ಸ್ ಎಲ್ಲ ತಂದಿಟ್ಕೊಂಡಿದ್ದಾರೆ. ಮತ್ತು ಇದು ಬಾಳೆದಿಂಡಿನಿಂದ ಮೆಟ್ಲು ಕಟ್ಟಬೇಕಲ್ಲ, ಸೊ ಅದಕ್ಕೋಸ್ಕರ ಮೆಟ್ಲಿಗೆ ಅಂತ ಹೇಳ್ಬಿಟ್ಟು ಈ ಬಾಳೆದಿಂಡೆ ಎಲ್ಲ ತಗೊಂಡು ಬಂದು ನೋಡ್ರಿ ಎಷ್ಟು ಚೆನ್ನಾಗಿ ರೆಡಿ ಮಾಡ್ತಾ ಇದ್ದಾರೆ. ತುಂಬ ಹೊತ್ತಿಡಿಸುತ್ತೆ, ಲೇಟ್ ಆಗುತ್ತೆ ಅದೆಲ್ಲ ರೆಡಿ ಮಾಡಬೇಕಂದ್ರೆ. ಸೊ ಇಲ್ಲಿ ಬೇರೆ ಮಿಕ್ಕಿರೋ ಸ್ವಾಮಿಯರೆಲ್ಲನೂ ಇದು ಮಾಡ್ತಾಯಿದ್ದಾರೆ, ತರಕಾರಿ ಎಲ್ಲ ಕಟ್ ಮಾಡೋದು. ಮತ್ತು ಇವತ್ತು ಅಡುಗೆ ಇರುತ್ತಲ್ಲ, ಸೊ ಏನಾದರೂ ಸ್ವಲ್ಪ ವೆರೈಟಿಯಾಗಿ ಅಡುಗೆ ಮಾಡಿಬಿಟ್ಟು ಬಂದಿರೋರ್ಗೂ ಮತ್ತು ಸ್ವಾಮಿಯವ್ರಿಗೂ ಎಲ್ರಿಗೂ ಇವತ್ತಿನ ಊಟ. ಸೊ ಅದಕ್ಕೋಸ್ಕರ ಎಲ್ಲರೂ ಭಾಳ ತರಕಾರಿ ಎಲ್ಲ ತಂದು ಎಲ್ಲ ಕಟ್ ಮಾಡ್ತಾಯಿದ್ದಾರೆ. ಮತ್ತು ಇದು ಕನ್ಯಾಸ್ವಾಮಿಯರಿಗೆಲ್ಲ ಒಂದೊಂದು ₹1000 ಹಾಕಿದ್ರು ಅಮೌಂಟು. ಗುರುಸ್ವಾಮಿಗಳೆಲ್ಲ 500 ರೂಪಾಯಿ ಹಾಕ್ಕೊಂಡಿದ್ರು. ಮತ್ತು ಡೇ ಫುಲ್ಲು ಅವರೆಲ್ಲ ಅಷ್ಟೊಂದು ಕೆಲಸಗಳು ಮಾಡ್ಕೊಂಡು ರೆಡಿ ಮಾಡಿರೋದು. ಮತ್ತು ಅರವಿಂದ್ ಸ್ವಾಮಿ ಸ್ವಲ್ಪ ವೀಡಿಯೋ ತಗೊಂಡು ನನಗೆ ಕಳಿಸಿದ್ರು. ಅದಕ್ಕೆ ಸ್ಟಾರ್ಟಿಂಗಲ್ಲಿ ಅದು ಆ್ಯಡ್ ಮಾಡಿದ್ದು. ಈಗ ನಾವು ನೋಡ್ರಿ ಪೂಜೆಗೆ ಅಂತ ಹೇಳ್ಬಿಟ್ಟು ಮನೆಯಲ್ಲೆಲ್ಲ ವಾರ ಎಲ್ಲ ಮಾಡಿಬಿಟ್ಟು ಅಲ್ಲಿ ಪೂಜೆ ಮಾಡ್ಕೊಂಡು ಮನೆಯಲ್ಲಿ ಹಣ್ಣು ಕಾಯಿ ಹೂವೆಲ್ಲ ತಗೊಂಡು ಬಂದಿದ್ದಾಯ್ತು ಈಗ ಪೂಜೆಗೆ. ನಾನು ರೋಜಾ ನಮ್ಮಮ್ಮ ಅವರೆಲ್ಲ ನಡ್ಕೊಂಡು ಬರ್ತಾಯಿದ್ದಾರೆ. ನಾವು ಗಾಡೀಲಿ ಬಂದ್ವಿ. ಯಾಕಂದರೆ ಅವ್ರನ್ನ ಕರ್ಕೊಂಡು ಬರ್ಬೋದಾಗಿತ್ತು, ಆದರೆ ಅವ್ರ ಫ್ರೆಂಡ್ಸ್ ಎಲ್ಲ ಒಟ್ಟಿಗೆ ನಡ್ಕೊಂಡು ಬರ್ತಾವ್ರೆ. ಸೊ ಹಂಗಾಗಿ ನಾವು ಚಿಕ್ಕ ಮಕ್ಕಳಿದ್ದಾಗ ಇದೇ ಥರನೇ ಬರ್ತಾಯಿದ್ದು. ಹಿಂಗೆ ಅಯ್ಯಪ್ಪ ಸ್ವಾಮಿಯರಾದ್ರೆ ನಮ್ಮೂರಲ್ಲಿ. ಸೊ ಸೇಮ್ ಇದೇ ಥರ ಎಲ್ಲರೂ ನಡ್ಕೊಂಡು ಬರೋದು, ಮತ್ತು ಪೂಜೆ ಎಲ್ಲ ನೋಡ್ಕೊಂಡು ಅವ್ರ ಭಜನೆ ಹಾಡುಗಳು ಎಲ್ಲ ಕೇಳ್ಕೊಂಡು ಆಮೇಲೆ ನಾವು ಮನೆಗೆ ಹೋಗ್ತಾಯಿದ್ವಿ ಪ್ರಸಾದ ತಿಂದ್ಕೊಂಡು. ಹಂಗೆ ಚೆನ್ನಾಗಿರುತ್ತಲ್ಲ ನೋಡ್ರಿ, ಎಲ್ಲರೂ ನಡ್ಕೊಂಡು ಬಂದಿದ್ದಾರೆ ಈಗ ನಮ್ಮ ಅಮ್ಮನ ಫ್ರೆಂಡ್ಸು ನಮ್ಮಮ್ಮ ಅವರೆಲ್ಲರೂ. ಈಗ ನಾನು ರೋಜಾ ಎಲ್ಲ ಬಂದಿದ್ವಲ್ಲ, ಅಲ್ಲಿ ಬಾವಿ ಇತ್ತು, ಅದನ್ನು ನೋಡ್ಕೊಂಡು ಈಗ ಒಳಗಡೆ ಬಂದಿದ್ದು. ನೋಡ್ರಿ ಸ್ವಾಮಿಯರೆಲ್ಲ ಭಜನೆ ಮಾಡ್ತಾಯಿದ್ದಾರೆ ಒಂದು ಕಡೆ ಸ್ವಲ್ಪ ಜನ, ಮತ್ತು ಒಳಗಡೆ ಪೂಜೆ ಮಾಡೋರೆಲ್ಲ ಪೂಜೆ ಮಾಡ್ತಾಯಿದ್ದಾರೆ. ಈ ಕಡೆ ಅಡುಗೆ ಮಾಡೋರೆಲ್ಲ ಸ್ವಲ್ಪ ಅಡುಗೆ ಮಾಡ್ತಾಯಿದ್ದಾರೆ. ಇಷ್ಟು ಅವ್ರವ್ರ ಕೆಲಸಗಳು ಅವರೇ ಮಾಡ್ಕೋಬೇಕಲ್ಲ, ಬೇರೆ ನಾವು ಯಾರೂ ಮಾಡೋ ಹಾಗಿಲ್ಲ. ಅದಕ್ಕೋಸ್ಕರ ಹೆಣ್ಮಕ್ಳು ಯಾರೂ ಎಂಟ್ರಿ ಆಗಂಗಿಲ್ಲ ಅವ್ರ ಸ್ವಾಮಿಯರು ಇದಕ್ಕೆ. ಅವರೇ ಎಲ್ಲ ಮಾಡ್ಕೊಂಡು ತಿಂತಾರೆ. ತುಂಬ ಚೆನ್ನಾಗಿ ಮಾಡ್ತಾರೆ ಅಡುಗೆಗಳು ಮಾತ್ರ. ನೋಡಿ ಈಗ ಭಜನೆ ಹಾಡುಗಳಿಗೆಲ್ಲನೂ ಆ ಥರ ಒಂದು 10-10:30ವರೆಗೂ ಭಜನೆ ಮಾಡ್ತಾರೆ ಇವತ್ತು ಪೂಜೆ ಆಗಿರೋದ್ರಿಂದ. ಸೊ ನಮ್ಮ ಅರವಿಂದ್ ಸ್ವಾಮಿನೂ ಅಲ್ಲಿದ್ದಾನೆ, ಆಮೇಲೆ ನಾನು ತೋರಿಸ್ತೀನಿ ನಿಮಗೆ. ಈಗ ನಾವು ಬಂದಿದ್ವಲ್ಲ, ಸೊ ಕುತ್ಕೊಂಡಿದ್ದೀವಿ. ಇದೆಲ್ಲ ನೀಟಾಗಿ ಇಟ್ಕೊಂಡಿದ್ದಾರೆ. ನಾವೆಲ್ಲ ಕುತ್ಕೊಂಡು ನೋಡ್ತಾ ಇದ್ದೀವಿ ಯಾವ ಥರ ಎಲ್ಲ ಪೂಜೆ ಮಾಡ್ತಾರೆ ಏನು ಅಂತಂದು ಹೇಳ್ಬಿಟ್ಟು.
ಸ್ಟಾರ್ಟಿಂಗಲ್ಲಿ ಪೂಜೆ ಮಾಡ್ತಾ ಇದ್ರಲ್ಲ ಒಳಗಡೆ ಕರ್ಕೊಂಡೋಗಿ ಅವರೇ ನನ್ನ ಮಗ ಅರವಿಂದ್ ಸ್ವಾಮಿ. ಅಂದರೆ ನೋಡಿರಬೇಕು, ನನ್ನ ಬ್ಲಾಗಲ್ಲಿ ನೋಡಿದರೆ ಅರ್ಥ ಆಗುತ್ತೆ, ಹೊಸೊಬ್ರು ನೋಡ್ತಾ ಇದ್ದರೆ ಅವ್ರಿಗೆ ಗೊತ್ತಾಗಲ್ಲಲ್ವ, ಅದಕ್ಕೋಸ್ಕರ ಹೇಳಿದ್ದೀನಿ ಅಷ್ಟೇ. ಈಗ ಪೂಜೆ ಎಲ್ಲ ಮುಗೀತು, ಭಾಳ ಹೊತ್ತಾಯಿತು. ನಾವು ಅಷ್ಟೊಂದು ವೀಡಿಯೋ ಮಾಡ್ಕೊಂಡಿಲ್ಲ, ಯಾಕಂದರೆ ಬರೀ ಇದೇ ಹಾಕಿದ್ರೆ ಮತ್ತು ನೋಡೋರ್ಗೂ ಬೋರ್ ಅನಿಸುತ್ತೆ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಮೇಯ್ನಾಗಿ ಆ ಥರ ವೀಡಿಯೋ ಮಾಡ್ಕೊಂಡಿದ್ದು. ಈಗ ನಾವು ಎಲ್ಲ ಪ್ರಸಾದ ಎಲ್ಲ ತಗೊಂಡ್ವಿ, ಪಂಚಾಮೃತ ಎಲ್ಲ ಕೊಟ್ಟರು. ಈಗ ಸ್ವಾಮಿಯರೆಲ್ಲ ಊಟಕ್ಕೆ ಕೂತಿದ್ದಾರೆ. ಅಂದರೆ ಬೆಳಿಗ್ಗೆ ಒಂದು ಟೈಮೇ ಅವ್ರು ಊಟ ಮಾಡೋದು, ಮತ್ತು ಸಂಜೆ ಅಲ್ವಾ, ಅದಕ್ಕೋಸ್ಕರ ತುಂಬ ಹಚ್ಕೊಂಡಿರ್ತಾರೆ ಹೊಟ್ಟೆನ. ಸೊ ಈಗ ಅವ್ರು ಊಟ ಮುಗಿಸಿದ್ಮೇಲೆ ಆಮೇಲೆ ನಾವು ಬಂದಿರ್ತೀವಲ್ಲ, ನಮಗೂ ಸ್ವಲ್ಪ ಪ್ರಸಾದ ಕೊಡ್ತಾರೆ. ನಾವು ತಿಂದ್ಕೊಂಡ್ಬಿಟ್ಟು ಈಗ ಹೊರಡ್ತೀವಿ ಮನೆ ಹತ್ರ. ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವೀಡಿಯೋ. ಯಾವ ಥರ ಅನ್ನಿಸ್ತು ಈ ವಿಡಿಯೋ ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹೊಸೊಬ್ಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡೋದು ಮಾತ್ರ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಗೆ ಒಂದು ಲೈಕ್ ಮಾಡಿ ಆದಷ್ಟು. ಸೊ ನಾನು ನೋಡಿ ಆದಷ್ಟು ಎಲ್ಲ ವೀಡಿಯೋನೂ ಈ ಥರ ಕವರ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ನಮ್ಮ ಹಳ್ಳಿ ಕಡೆ ಈ ಥರ ಜೀವನ ಶೈಲಿ ಇರುತ್ತೆ ಅನ್ನೋದನ್ನು ಶೇರ್ ಮಾಡ್ಕೊತಾ ಇದ್ದೀನಿ. ಯಾವ್ಯಾವ ಥರ ನಾವು ಜೀವನ ಮಾಡ್ತೀವೋ ಆ ಥರ ತೋರಿಸ್ತಾ ಇದ್ದೀನಿ. ಸಿಗೋಣ ನಾಳೆ ಮುಂದಿನ ವೀಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಎಲ್ರಿಗೂ.